ಯಾಜಕ ಕಾಂಡ ಅಧ್ಯಾಯ 13. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನ ಮೈಮೇಲೆ ಬಾವಾಗಲಿ ಗುಳ್ಳೆಯಾಗಲಿ ಹೊಳೆಯುವ ಮಚ್ಚೆಯಾಗಲಿ ಉಂಟಾಗಿ ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳು ತೋರಿದರೆ ಅವನನ್ನು ಮಹಾಯಾಜಕನಾದ ಆರೋನನ ಬಳಿಗೆ ಇಲ್ಲವೇ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರಕೊಂಡು ಬರಬೇಕು. ಯಾಜಕನು ಅವನ ಚರ್ಮದಲ್ಲಿರುವ ಮಚ್ಚೆಯನ್ನು ನೋಡುವಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿದ್ದರೆ ಅದು ಕುಷ್ಠರೋಗ. ಯಾಜಕನು ಅದನ್ನು ಪರೀಕ್ಷಿಸಿ ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಆ ಹೊಳೆಯುವ ಮಚ್ಚೆ ಬೆಳ್ಳಗಾಗಿದ್ದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿರದೆ ಹೋದರೆ ಮತ್ತು ಅಲ್ಲಿರುವ ರೋಮ ಬೆಳ್ಳಗಾಗದಿದ್ದರೆ ಯಾಜಕನು ಆ ಮಚ್ಚೆ ಇದ್ದವನನ್ನು 7 ದಿನಗಳವರೆಗೆ ಪ್ರತ್ಯೇಕವಾಗಿ ಇರಿಸಬೇಕು. 7ನೆಯ ದಿನದಲ್ಲಿ ಯಾಜಕನು ಅವನನ್ನು ಪರೀಕ್ಷಿಸುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಳ್ಳದೆ ಮೊದಲು ಇದ್ದಂತೆಯೇ ತೋರಿದರೆ ಯಾಜಕನು ಇನ್ನೂ 7 ದಿನಗಳವರೆಗೂ ಅವನನ್ನು ಪ್ರತ್ಯೇಕವಾಗಿ ಇರಿಸಬೇಕು. ಆ 7 ದಿನಗಳಾದ ಮೇಲೆ ಯಾಜಕನು ತಿರುಗಿ ಅವನನ್ನು ಪರೀಕ್ಷಿಸುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಳ್ಳದೆ ಮೊಬ್ಬಾಗಿದ್ದರೆ ಯಾಜಕನು ಅದು ಬರೀ ಗುಳ್ಳೆ ಎಂದು ತಿಳಿದು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಶುದ್ಧನಾಗುವನು. ಆದರೆ ಅವನು ತನ್ನ ಶುದ್ಧಿಯ ವಿಷಯದಲ್ಲಿ ತನ್ನನ್ನು ಯಾಜಕನಿಗೆ ತೋರಿಸಿಕೊಂಡ ನಂತರ ಆ ಗುಳ್ಳೆ ದೇಹದ ಚರ್ಮದಲ್ಲಿ ಹರಡಿಕೊಂಡರೆ ಅವನು ತಿರುಗಿ ಯಾಜಕನಿಗೆ ತೋರಿಸಿಕೊಳ್ಳಬೇಕು. ಯಾಜಕನು ನೋಡುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಂಡಿದ್ದರೆ ಅದು ಕುಷ್ಠವೆಂದು ತಿಳಿದು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಕುಷ್ಠರೋಗದ ಚಿಹ್ನೆಗಳು ಯಾವನಲ್ಲಾದರೂ ಕಾಣಬಂದರೆ ಅವನನ್ನು ಯಾಜಕನ ಬಳಿಗೆ ಕರಕೊಂಡು ಬರಬೇಕು. ಯಾಜಕನು ಅವನನ್ನು ನೋಡುವಾಗ ದೇಹದ ಚರ್ಮದಲ್ಲಿ ಬೆಳ್ಳಗಾದ ಬಾವು ಇದ್ದರೆ ಮತ್ತು ಅಲ್ಲಿರುವ ರೋಮವು ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಬಾವಿನಲ್ಲಿ ಮಾಂಸ ಕಾಣಿಸಿದರೆ ಅದು ಹಳೇ ಕುಷ್ಠರೋಗದ ಗುರುತು. ಅವನು ಅಶುದ್ಧನಾದದರಿಂದ ಯಾಜಕನು ಅವನನ್ನು ಪ್ರತ್ಯೇಕಿಸದೆ ಆಗಲೇ ಅಶುದ್ಧನೆಂದು ನಿರ್ಣಯಿಸಬೇಕು. ಆದರೆ ಒಬ್ಬನ ಚರ್ಮದಲ್ಲಿ ತೊನ್ನು ಹತ್ತಿ ಯಾಜಕನು ನೋಡುವ ಎಲ್ಲ ಕಡೆಯಲ್ಲಿಯೂ ತಲೆ ಮೊದಲುಗೊಂಡು ಅಂಗಾಲಿನವರೆಗೂ ಹರಡಿಕೊಂಡಿದ್ದರೆ ಯಾಜಕನು ನೋಡುವಾಗ ಆ ತೊನ್ನು ದೇಹದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರೆ ಅಂಥವನನ್ನು ಶುದ್ಧನೆಂದು ಯಾಜಕನು ನಿರ್ಣಯಿಸಬೇಕು. ಅವನ ಚರ್ಮವೆಲ್ಲ ಬೆಳ್ಳಗಾಗಿ ಹೋದದರಿಂದ ಅವನು ಶುದ್ಧನು. ಆದರೆ ಅಂಥವನ ದೇಹದಲ್ಲಿ ಯಾವಾಗಲಾದರೂ ಮಾಂಸ ಕಾಣಬಂದರೆ ಅವನು ಅಶುದ್ಧನಾಗುವನು. ಯಾಜಕನು ಆ ಮಾಂಸವನ್ನು ನೋಡಿ ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಅಂಥ ಮಾಂಸವು ಅಶುದ್ಧವೇ, ಅದು ಕುಷ್ಠವು. ಆದರೆ ಆ ಮಾಂಸವು ಅದೇ ಪ್ರಕಾರವಾಗಿ ಇರದೆ ತಿರುಗಿ ಬೆಳ್ಳಗಾದರೆ ಅವನು ಯಾಜಕನ ಬಳಿಗೆ ಬರಬೇಕು. ಯಾಜಕನು ನೋಡುವಾಗ ಆ ಮಚ್ಚೆಯು ಬೆಳ್ಳಗಾಗಿ ಹೋಗಿದ್ದರೆ ಆ ಮನುಷ್ಯನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ಅವನು ಶುದ್ಧನೇ. ಒಬ್ಬನ ದೇಹದ ಚರ್ಮದಲ್ಲಿ ಹುಣ್ಣು ಆಗಿದ್ದು ವಾಸಿಯಾದ ಮೇಲೆ ಅದು ಇದ್ದ ಸ್ಥಳದಲ್ಲಿ ಬಿಳಿ ಬಾವಾಗಲಿ ಕೆಂಪು ಬಿಳುಪು ಮಿಶ್ರವಾಗಿ ಹೊಳೆಯುವ ಕಲೆಯಾಗಲಿ ಉಂಟಾದರೆ ಅವನು ತನ್ನನ್ನು ಯಾಜಕನಿಗೆ ತೋರಿಸಿಕೊಳ್ಳಬೇಕು. ಯಾಜಕನು ನೋಡುವಾಗ ಆ ಕಲೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರಿದರೆ ಮತ್ತು ಅದರಲ್ಲಿರುವ ರೋಮ ಬೆಳ್ಳಗಾಗಿ ಹೋಗಿದ್ದರೆ ಆ ಹುಣ್ಣಿನಲ್ಲಿ ಕುಷ್ಠ ಹುಟ್ಟಿದದರಿಂದ ಅವನು ಅಶುದ್ಧನೆಂದು ಯಾಜಕನು ನಿರ್ಣಯಿಸಬೇಕು. ಆದರೆ ಯಾಜಕನು ನೋಡುವಾಗ ಅದರಲ್ಲಿ ಬಿಳಿ ರೋಮವಿಲ್ಲದೆ ಹೋದರೆ ಮತ್ತು ಆ ಕಲೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗದೆ ಮೊಬ್ಬಾಗಿದ್ದರೆ ಯಾಜಕನು ಅವನನ್ನು 7 ದಿನಗಳು ಪ್ರತ್ಯೇಕವಾಗಿ ಇರಿಸಬೇಕು. ತರುವಾಯ ಅದು ಚರ್ಮದಲ್ಲಿ ಹರಡಿಕೊಂಡಿದ್ದರೆ ಯಾಜಕನು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಅದು ಕುಷ್ಠರೋಗವೇ. ಆದರೆ ಆ ಹೊಳೆಯುವ ಕಲೆ ಹರಡಿಕೊಳ್ಳದೆ ಮೊದಲಿದ್ದಂತೆಯೇ ಇದ್ದರೆ ಅದು ಆ ಹುಣ್ಣಿನ ಕಲೆಯೆಂದು ತಿಳುಕೊಂಡು ಯಾಜಕನು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ಒಬ್ಬನ ದೇಹದ ಚರ್ಮದಲ್ಲಿ ಬೆಂಕಿಯಿಂದುಂಟಾದ ಬೊಬ್ಬೆ ಇರಲಾಗಿ ಆ ಬೊಬ್ಬೆಯ ಸ್ಥಳವು ಹೊಳೆಯುವ ಕಲೆಯಾಗಿ ಬೆಳ್ಳಗಾಗಿಯಾಗಲಿ ಕೆಂಪು ಬಿಳುಪು ಮಿಶ್ರವಾಗಿಯಾಗಲಿ ಇದ್ದರೆ ಯಾಜಕನು ಅದನ್ನು ನೋಡಬೇಕು. ಅವನು ನೋಡುವಾಗ ಆ ಹೊಳೆಯುವ ಕಲೆಯಲ್ಲಿರುವ ರೋಮವು ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಕಲೆಯು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರಿದರೆ
ಅದು ಆ ಬೊಬ್ಬೆಯಲ್ಲಿ ಹುಟ್ಟಿದ ಕುಷ್ಠವೆಂದು ತಿಳಿದು ಯಾಜಕನು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಆದರೆ ಯಾಜಕನು ನೋಡುವಾಗ ಆ ಹೊಳೆಯುವ ಕಲೆಯಲ್ಲಿ ಬಿಳಿ ರೋಮವಿಲ್ಲದೆ ಹೋದರೆ ಮತ್ತು ಅದು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರದೆ ಮೊಬ್ಬಾಗಿ ಹೋಗಿದ್ದರೆ ಯಾಜಕನು ಅವನನ್ನು 7 ದಿನಗಳ ತನಕ ಪ್ರತ್ಯೇಕವಾಗಿ ಇರಿಸಬೇಕು. 7ನೆಯ ದಿನದಲ್ಲಿ ಯಾಜಕನು ಅವನನ್ನು ನೋಡುವಾಗ ಅದು ಚರ್ಮದಲ್ಲಿ ಹರಡಿಕೊಂಡಿದ್ದರೆ ಅದು ಕುಷ್ಠರೋಗವೆಂದು ತಿಳಿದು ಅವನನ್ನು ಅಶುದ್ಧನೆಂದು ನಿರ್ಣಯಿಸಬೇಕು. ಆ ಹೊಳೆಯುವ ಕಲೆಯು ಚರ್ಮದಲ್ಲಿ ಹರಡಿಕೊಳ್ಳದೆ ಮೊದಲಿನಂತೆಯೇ ಇದ್ದು ಮೊಬ್ಬಾಗಿ ಹೋಗಿದ್ದರೆ ಅದು ಬೆಂಕಿ ಸುಟ್ಟ ಬೊಬ್ಬೆ ಎಂದು ತಿಳಿದು ಯಾಜಕನು ಅವನನ್ನು ಶುದ್ಧನೆಂದು ನಿರ್ಣಯಿಸಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್, ಚಾಪ್ಟರ್ 13, 13ನೇ ಅಧ್ಯಾಯ. ಈ 13ನೇ ಅಧ್ಯಾಯ ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದ್ರಿಂದ 59 ವಚನಗಳಿರೋದ್ರಿಂದ ಅದನ್ನು 2 ಭಾಗವಾಗಿ ಮಾಡಿ ನಾವು ಅಧ್ಯಯನ ಮಾಡಿಕೊಂಡ್ರೆ ಒಳಿತು. ಆದ ಕಾರಣ ಯಾಜಕಕಾಂಡ 13, 1ರಿಂದ 28 ವಚನಗಳನ್ನು ನಾವು ಮೊದಲು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ 12ನೇ ಅಧ್ಯಾಯ ಯಾಜಕಕಾಂಡದಲ್ಲಿ ದೇವರು ಯಾವ ರೀತಿಯಾಗಿ ಬಾಣಂತಿಯರ ವಿಷಯದಲ್ಲಿ ಕೂಡ ಲಕ್ಷ್ಯವಿಟ್ಟಿದ್ದಾನೆ. ಅವರು ಕೂಡ ತನ್ನ ಪರಿಶುದ್ಧತೆಯಲ್ಲಿ ಭಾಗವಹಿಸಬೇಕು ಮತ್ತು ತನ್ನ ನಿಯಮಗಳನ್ನು ಪಾಲಿಸಬೇಕು, ತನಗಾಗಿ ಬಾಳಬೇಕು. ತಮಗೆ ಆತ್ಮಿಕ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಏಳಿಗೆ ಇವುಗಳನ್ನು ಹೊಂದಬೇಕಂತ ದೇವರು ಒಳ್ಳೆಯ ಉದ್ದೇಶವನ್ನು ಇಟ್ಟು ಈ ಮಾತುಗಳನ್ನು ಹೇಳಿರುವಾತನಾಗಿದ್ದಾನೆ. ಕೆಲವು ಸಾರಿ ದೇವರು ಅನೇಕ ನಿಯಮಗಳನ್ನು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಾಗ ಯಾಕೆ ಇಷ್ಟೊಂದು ನಿಯಮಗಳನ್ನು ದೇವರು ಬರೆದಿದ್ದಾನೆ ಎಂಬುದಾಗಿ ನೋಡುವಾಗ ದೇವರು ತನ್ನ ಜನರು ತನ್ನ ನಿಯಮದ ಚೌಕಟ್ಟಿನಲ್ಲಿ ಬಾಳಬೇಕು, ಅವರಿಗೂ ಒಳ್ಳೆಯದಾಗಬೇಕು ಎಂಬುದಾಗಿ ಇಷ್ಟಪಡುವ ಆತನಾಗಿದ್ದಾನೆ. ಒಂದು ವೇಳೆ ದೇವರು ನಿಯಮಗಳನ್ನು ಕೊಟ್ಟಂಥ ಉದ್ದೇಶ ಏನಾಗಿರಬಹುದು ಎಂಬ ವಿಷಯದಲ್ಲಿ ನಮಗೇನಾದರೂ ಒಂದು ಸಂದೇಹ ಇದ್ದರೆ ಸಂದೇಹಕ್ಕೆ ಒಂದು ಮುಕ್ತಾಯ ಮಾಡುವ ಹಾಗೆ ಒಂದು ವಾಕ್ಯ ನಿಮಗಾಗಿ ನಾನು ಓದ ಬಯಸ್ತೇನೆ. ಅದು ನನ್ನ ನೆನಪಿಗೆ ಈಗ ತಾನೇ ಬಂತು. ಅದೇನಂತ ಹೇಳಿದ್ರೆ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 2ನೇ ವಚನದ ಕೊನೆ ಭಾಗದಲ್ಲಿ ದೇವರು ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು. ಹಾಗಾದರೆ ಒಂದು ಕಡೆ ದೇವರ ಹತ್ರ ಧರ್ಮಶಾಸ್ತ್ರ ಅಂದರೆ ನಿಯಮಗಳು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಹಾಗೆ ಮಾಡಬೇಕು. ಈ ರೀತಿಯಾಗಿ ಆ ಧರ್ಮಶಾಸ್ತ್ರದ ನಿಯಮಗಳು ಒಂದು ಕಡೆ, ಇನ್ನೊಂದು ಕಡೆ ಏನಿತ್ತು ಎಂಬುದಾಗಿ ನೀವು ತಿಳಿಯ ಬಯಸ್ತೀರಾ. ಅದೇ ಧರ್ಮೋಪದೇಶ ಕಾಂಡ 33, 2 ಈಗ ತಾನೇ ಓದಿದ್ದು. 33:3 ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ. ಧರ್ಮಶಾಸ್ತ್ರವಿತ್ತು, ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ. 33 2ನೇ ವಚನ ಕೊನೆ ಭಾಗ, 33 ಧರ್ಮೋಪದೇಶ ಕಾಂಡ 3ನೇ ವಚನದ ಮೊದಲನೇ ಭಾಗ, ಎರಡೂ ಸೇರಿಸಿ ಓದೋದಾದರೆ ಹೀಗಿದೆ: ಧರ್ಮಶಾಸ್ತ್ರವಿತ್ತು, ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ. ಧರ್ಮಶಾಸ್ತ್ರವನ್ನು ದೇವರು ಕೊಟ್ಟ ಉದ್ದೇಶ ಪ್ರೀತಿ. ಆದ ಕಾರಣ ದೇವರು ನಮಗೆ ಜೀವನ ಕಷ್ಟ ಆಗಬೇಕು ಎಂಬ ಉದ್ದೇಶದಿಂದಲ್ಲ, ದೇವರು ನಮಗೆ ಒಳ್ಳೆಯದಾಗಬೇಕು. ದೇವರ ನಿಯಮಗಳನ್ನು ಪಾಲಿಸುವುದರಿಂದ ನಮಗೆ ನಿಶ್ಚಯವಾಗಿ ಆಶೀರ್ವಾದವೇ. ಕೆಲವು ಸಾರಿ ನಮಗೆ ಅರ್ಥವಾಗದೆ ಹೋಗಬಹುದು. ಯಾಜಕಕಾಂಡ 12ನೇ ಅಧ್ಯಾಯದಲ್ಲಿ ಗಂಡು ಮಗು ಹುಟ್ಟಿದರೆ
7 ದಿವಸ ತಾಯಿ ಪ್ರತ್ಯೇಕವಾಗಿರಬೇಕು ಮತ್ತು ಅದರೊಂದಿಗೆ 7 ದಿವಸದೊಂದಿಗೆ 33 ದಿವಸ ಕೂಡ. ಹಾಗಾದರೆ 40 ದಿವಸಗಳು ಗಂಡು ಮಗುವಾದರೆ. ಹೆಣ್ಣು ಮಗುವಾದರೆ 14 ದಿವಸಗಳು ಪ್ಲಸ್ ಆ ಶುದ್ಧೀಕರಣ ಮುಗಿಸುವುದಕ್ಕೆ 66 ದಿವಸಗಳು. ಹಾಗಾದರೆ 80 ದಿವಸ. ಗಂಡು ಮಗುವಾದರೆ 40 ದಿವಸ, ಹೆಣ್ಣು ಮಗುವಾದರೆ 80 ದಿವಸ ಅಂತ ಹೇಳುವಾಗ ನಮಗೆ ಲಾಜಿಕ್ಕಾಗಿ ತರ್ಕಶಾಸ್ತ್ರಬದ್ಧವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಹೀಗೆ? ಇದು ವ್ಯತ್ಯಾಸ ಇದ್ದ ಹಾಗಿದೆ, ಇದು ಪಕ್ಷಪಾತ ಇದ್ದ ಹಾಗೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ದೇವರ ವಾಕ್ಯಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳುವಾಗ ಆಶೀರ್ವಾದ. ದೇವರು 40 ಅಂತ ಹೇಳಿದರು, ದೇವರು 33 ಅಂತ ಹೇಳಿದರು, ದೇವರು 66 ಅಂತ ಹೇಳಿದರು, ದೇವರು 7 ಅಂತ ಹೇಳಿದರು, ದೇವರು 14 ಅಂತ ಹೇಳಿದರು, ಒಟ್ಟು ದೇವರು 40 ಅಂತ ಹೇಳಿದರು, ದೇವರು 80 ಅಂತ ಹೇಳಿದರು. ಇವೆಲ್ಲದರಲ್ಲಿ ಆಶೀರ್ವಾದ ಅಡಕವಾಗಿದೆ. 40ಕ್ಕಿಂತಲೂ 80ರಲ್ಲಿ ಹೆಚ್ಚು ಆಶೀರ್ವಾದ. ಸರಿ ಇರಲಿ. ಇವತ್ತು 13ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳಲಿಕ್ಕಿರುವಾಗ ಇನ್ನೊಂದು ಮಾತನ್ನು ಕೂಡ 12ನೇ ಅಧ್ಯಾಯದಲ್ಲಿ ನಾನು ಹೇಳಬೇಕಾಗಿದೆ. ಅದೇನೆಂದರೆ, ಸರ್ವಾಂಗ ಹೋಮಕ್ಕಾಗಿ ಮತ್ತು ದೋಷ ಪರಿಹಾರಕ್ಕಾಗಿ ಪಾರಿವಾಳ 2 ಬೆಳವಕ್ಕೆ ಅಥವಾ ಪಾರಿವಾಳ ತಂದು ಒಪ್ಪಿಸಬೇಕು ಎಂಬುದಾಗಿ ದೇವರು ಹೇಳಿದ್ದಾಗ, ಹಾಗಾದರೆ ಹುಟ್ಟುವಂಥ ಗಂಡು ಮಗುವನ್ನಾಗಲಿ ಹೆಣ್ಣು ಮಗುವನ್ನಾಗಲಿ ಬಾಣಂತಿಯರು ಅಥವಾ ತಾಯಿ ಹಡೆಯುವಾಗ ಆ ತಾಯಿ ಬಂದು ಈ ದೇವರು ನೇಮಿಸಿದ ಪ್ರಕಾರವಾಗಿ ಸರ್ವಾಂಗ ಹೋಮಕ್ಕಾಗಿ ಮತ್ತು ದೋಷ ಪರಿಹಾರಕ್ಕಾಗಿ ತಾಯಿ ಕೂಡ ತನ್ನನ್ನು ಪ್ರತ್ಯೇಕಿಸಿಕೊಳ್ಬೇಕು, ದೇವರಿಗಾಗಿ ಮೀಸಲಾಗಿ ಇಟ್ಕೊಳ್ಬೇಕು ಎಂಬುದಾಗಿ ಇರುವಂಥ ಮಾತನ್ನು ನಾವು ನೋಡುವಾಗ ಅದು ಪಾಪವೇ ಎಂಬುದಾಗಿ ಒಂದು ವೇಳೆ ನಮಗೆ ಪ್ರಶ್ನೆ ಬರ್ಬೋದು. ಆದರೆ ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಪ್ರತಿ ಮಾನವನ ಜೀವನದಲ್ಲಿ ಪಾಪ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಹೊಸದಾಗಿ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಜೀವನವನ್ನು ಪುನಃ ಪ್ರಾರಂಭಿಸುವಂಥ ರೀತಿಯಲ್ಲಿ, ಪುನಃ ಪ್ರತಿಷ್ಠೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಸರ್ವಾಂಗ ಹೋಮವನ್ನು ಕೊಟ್ಟು ತನ್ನ ದೋಷ ಪರಿಹಾರವನ್ನು ಮಾಡಿಕೊಳ್ಳೋದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅದು ಒಳ್ಳೆಯ ಪ್ರಾರಂಭ, ದೇವರು ಬಯಸುವಂಥ ಪ್ರಾರಂಭ. ಅದರಲ್ಲಿ ಎಲ್ಲೂ ನಮಗೆ ಅರ್ಥವಾಗದೆ ಹೋಗಿದ್ದಾಗ್ಯೂ ದೇವರಿಗೆ ವಿಧೇಯನಾಗಿ ಇದನ್ನು ಮಾಡ್ತೇನೆ ಎಂಬುದಾಗಿ ತರ್ಕಶಾಸ್ತ್ರಬದ್ಧವಾಗಿ ಇದು ಯಾಕೆ ಹೀಗೆ ಮಾಡಬೇಕೆಂಬುದಾಗಿ ನಾವು ಕೇಳುವಂತಿಲ್ಲ. ಕೇಳಿದರೆ ದೇವರು ಉತ್ತರ ಕೊಡ್ಬೋದು, ಆದರೆ ಕೇಳಿ ಉತ್ತರ ಪಡ್ಕೊಂಡು ಆನಂತರ ನಾನು ವಿಧೇಯನಾಗ್ತೀನಿ ಅನ್ನೋಕ್ಕಿಂತಲೂ ದೇವರು ಹೇಳಿದ್ದಾನೆ ನಾನು ಮಾಡ್ತೀನಿ, ದೇವರು ಈ ರೀತಿಯಾಗಿ ಹೇಳಿರುವಾಗ ಅದರಂತೆ ನಾನು ನಡ್ಕೊಳ್ತೀನಿ, ಆ ರೀತಿಯಾಗಿರುವಂಥ ಪ್ರತಿ ಕ್ರಿಯೆಯನ್ನು, ಆ ರೀತಿಯಾಗಿರುವಂಥ ಪ್ರತಿಕ್ರಿಯೆ ಅಷ್ಟೇ ಅಲ್ಲ, ಮನೋಭಾವನೆಯನ್ನು ದೇವರು ಆಶೀರ್ವದಿಸ್ತಾನೆ. 1400 ಸುಮಾರು ಪುಟಗಳಿರುವಂಥ ಈ ಪುಸ್ತಕದಲ್ಲಿ ಅನೇಕ ವಿಷಯಗಳು ಬರೆಯಲಾಗಿದೆ. ಅವೆಲ್ಲವೂ ನಮಗೆ ಅರ್ಥವಾಗುವಂಥ ವಿಷಯಗಳು ಅಲ್ಲ. ಯಾರಿಗೆ ಅರ್ಥವಾಗೋದಿಲ್ಲ? ವಿಶೇಷವಾಗಿ 2 ವಿಧವಾದಂಥ ಜನರಿಗೆ ಅರ್ಥವಾಗೋದಿಲ್ಲ ಅಂತೆ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತು ಮತ್ತು 11:25 ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಅರ್ಥವಾಗೋದಿಲ್ಲ. ಆದರೆ ಅರ್ಥವಾಗುವಂಥ ರೀತಿಯಲ್ಲಿಯೂ ದೇವರು ತನ್ನ ಪುಸ್ತಕವನ್ನು ಬರೆದಿದ್ದಾನೆ. ನಾವು ಎಳೆಗೂಸುಗಳಂತೆ ಬಂದು ಸರಿ ಹೀಗಿದ್ದರೆ ಅದರಂತೆ ನಾನು ನಡೀತೇನೆ, ನಾನು ಮಾಡ್ತೀನಿ ಎಂಬುದಾಗಿ ಹೇಳುವಾಗ ನಾವು ಅದರ ಆಶೀರ್ವಾದ, ಅದರ ಸಮೃದ್ಧಿ, ದೇವರಿಗೆ ಹತ್ತಿರವಾಗೋದು ಮತ್ತು ದೇವರ ಚಿತ್ತವನ್ನು ನೆರವೇರಿಸುವಂಥವರು, ದೇವರ ಪ್ರಕಟಣೆಯನ್ನು ಹೊಂದಿಕೊಳ್ಳುವವರಾಗಿ ಬಾಳಲಿಕ್ಕೆ ಆಸ್ಪದ ರೀತಿಯಾಗಿ ಬಾಳುವಂತೆ ದೇವರು ಸಹಾಯ ಮಾಡಲಿ. ಯಾಜಕಕಾಂಡ 13ನೇ ಅಧ್ಯಾಯದ 1-28 ವಚನಗಳಲ್ಲಿ ಕುಷ್ಠರೋಗದಿಂದ ಉಂಟಾಗುವ ಅಪವಿತ್ರತೆಯನ್ನು ಮತ್ತು ಅದರ ಶುದ್ಧೀಕರಣವನ್ನು ಕುರಿತಾಗಿ ಬರೆಯಲಾಗಿದೆ. ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನ ಮೈ ಮೇಲೆ ಬಾವಾಗಲಿ, ಹಳೆ ಒಡಂಬಡಿಕೆ ನೋಡ್ರಿ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು, ಸೂಕ್ಷ್ಮವಾಗಿತ್ತು. ಬಾವಾಗಲಿ, ಗುಳ್ಳೆಯಾಗಲಿ,
ಹೊಳೆಯುವ ಮಚ್ಚೆಯಾಗಲಿ ಉಂಟಾಗಿ ಅದರಲ್ಲಿ ಕುಷ್ಠರೋಗದ ಲಕ್ಷಣಗಳು ತೋರಿದರೆ ಅವನನ್ನು ಮಹಾಯಾಜಕನಾದ ಆರೋನನ ಬಳಿಗೆ ಇಲ್ಲವೇ ಆರೋನನ ಮಕ್ಕಳಾದ ಯಾಜಕರಲ್ಲಿ ಒಬ್ಬನ ಬಳಿಗೆ ಕರ್ಕೊಂಡು ಬರಬೇಕು. ಯಾರಿಗೋ ಒಂದು ಸಮಸ್ಯೆ, ಆವಾಗ ಆ ಇಸ್ರಾಯೇಲರು ಏನು ಮಾಡಬೇಕು? ಈ ರೀತಿಯಾಗಿ ನಾವು ಯೋಚಿಸ್ಕೊಳ್ಳೋಣ. ಇಸ್ರಾಯೇಲರು ಮಹಾಯಾಜಕ ಇಲ್ಲದೆ ಯಾಜಕರು ಮತ್ತು ರೋಗಕ್ಕೆ ಒಳಗಾದಂಥ ಅಥವಾ ಬಾಧಿಸಲ್ಪಟ್ಟಂಥ ವ್ಯಕ್ತಿ. ಇಂಥ ಸನ್ನಿವೇಶದಲ್ಲಿ ಇಸ್ರಾಯೇಲರು ಈ ರೀತಿಯಾಗಿ ಬಾಧಿಸಲ್ಪಟ್ಟಂಥ ರೋಗಕ್ಕೆ ಒಳಗಾದಂಥ ವ್ಯಕ್ತಿ ಇದ್ದರೆ ಏನು ಮಾಡಬೇಕು? ಇಸ್ರಾಯೇಲರಲ್ಲಿ ಅವನ ಕುಟುಂಬದವರು ಅಥವಾ ಸಂಬಂಧಿಕರು ಬಾಧೆಗೆ ಒಳಗಾದಂಥ ವ್ಯಕ್ತಿಯನ್ನು ಮಹಾಯಾಜಕನಾದಂಥ ಆರೋನ್ನ ಹತ್ರ ಅಥವಾ ಆರೋನ್ನ ಮಕ್ಕಳಾಗಿರುವ ಯಾಜಕರಾದ ಒಬ್ಬರಲ್ಲಿ ಕರ್ಕೊಂಡು ಬರಬೇಕಂತೆ. ಅದರಲ್ಲಿರುವಂಥ ಸಿದ್ಧಾಂತ ಏನಂತ ಹೇಳಿದ್ರೆ, ವಿಶ್ವಾಸಿಯಾದಂಥ ಒಬ್ಬ ವ್ಯಕ್ತಿ ಮತ್ತು ಅದೇ ಸಂದರ್ಭದಲ್ಲಿ ಬಾಧಿಸಲ್ಪಟ್ಟಂಥ ಒಬ್ಬ ವಿಶ್ವಾಸಿಯನ್ನು ಕಂಡರೆ ಅವನು ಮಾಡುವಂಥದ್ದು ಒಂದು ಕೆಲಸ ಮಾಡ್ಬೋದು. ಮೊದಲನೇದಾಗಿ ಮಹಾಯಾಜಕರು ಇಲ್ಲವೇ ಯಾಜಕರು. ಸಿದ್ಧಾಂತ ಭಾಳ ಸರಳವಾಗಿದೆ. ವಿಶ್ವಾಸಿ, ಆರೋಗ್ಯವಾಗಿರುವ ವಿಶ್ವಾಸಿ, ಅನಾರೋಗ್ಯವಾಗಿರುವಂಥ ವಿಶ್ವಾಸಿಯನ್ನು ಕಂಡರೆ ಆರೋಗ್ಯವಾದ ವಿಶ್ವಾಸಿ ಅನಾರೋಗ್ಯವಾಗಿರುವಂಥ ಅಥವಾ ರೋಗಿಯಾಗಿರುವಂಥ ಆ ವ್ಯಕ್ತಿಯನ್ನು ಮಹಾಯಾಜಕನಾದ ಯೇಸು ಕ್ರಿಸ್ತನ ಬಳಿಗೆ ಕರ್ಕೊಂಡು ಹೋಗಬೇಕು, ಪ್ರಾರ್ಥಿಸಬೇಕು, ಆತನು ಸಹಾಯ ಮಾಡ್ತಾನೆ ಎಂಬುದಾಗಿ. ಇಲ್ಲದಿದ್ದರೂ ಮಹಾಯಾಜಕನಿಲ್ಲದಿದ್ದರೂ ಮಹಾಯಾಜಕನ ಮಕ್ಕಳಲ್ಲಿ ಒಬ್ಬರು ಅಥವಾ ಯಾಜಕರಲ್ಲಿ ಒಬ್ಬರು ಅಂದರೆ ದೇವ್ರ ಸೇವಕರ ಹತ್ರ ಕೂಡ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡುವಂಥದ್ದು ತಪ್ಪೇನಿಲ್ಲ. ಯಾಕಂತೇಳಿದರೆ ಆ ಒಂದು ಸಿದ್ಧಾಂತ ಹೊಸ ಒಡಂಬಡಿಕೆಯಲ್ಲಿ ಕೂಡ ಯಾಕೋಬನು ಬರೆಯುವಾತನಾಗಿದ್ದಾನೆ, ಯಾರಾದರೂ ಅಸ್ವಸ್ಥನಾಗಿದ್ದರೆ ಏನು ಮಾಡಬೇಕು? ಹೌದು, ವೈದ್ಯರ ಹತ್ರ ಹೋಗಬೇಕು, ತಪ್ಪೇನಿಲ್ಲ, ಖಂಡಿತವಾಗಿ ಹೋಗಲೇಬೇಕು. ನಿನ್ನೆ ಕೂಡ ಯಾರೋ ಒಬ್ಬರು ಅಸ್ವಸ್ಥತೆಯ ಕುರಿತಾಗಿ ಹೇಳಿದ್ರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ರಿ ಎಂಬುದಾಗಿ ನಾನು ಹೇಳಿದೆ. ಅದೇ ಸಂದರ್ಭದಲ್ಲಿ ದೇವರ ವಾಕ್ಯವೂ ಕೂಡ ಹೇಳುವಂಥ ಒಂದು ಮಾತನ್ನು ನಾವು ಗಮನಿಸಬೇಕು. ಆಶ್ಚರ್ಯ ಏನಂತೇಳಿದರೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ, ಯಾಕೋಬ 5:13, ಅವನು ದೇವರನ್ನು ಪ್ರಾರ್ಥಿಸಲಿ. ಡಾಕ್ಟ್ರ್ ಹತ್ರ ಹೋಗಲಿ, ಹೌದು ಇದೆ, ಅದು ದಟ್ ಗೋಸ್ ವಿತೌಟ್ ಸೇಯಿಂಗ್, ಅದು ಹೇಳಲಾಗದೇ ಹೋಗುವಂಥದ್ದು. ಆದರೂ ಕೂಡ ಈ ಆತ್ಮಿಕ ಭಾಗ ಮರ್ತು ಹೋಗಬಾರ್ದು. ಮರೆಯದೇ ನಾವು ಮಾಡುವಂಥದ್ದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗುವಂಥದ್ದು. ಆದರೆ ಮರೆಯುವಂಥ ಒಂದು ಸಂಗತಿ ಏನಂದರೆ ದೇವ್ರ ಹತ್ರ ಹೋಗುವಂಥದ್ದು, ದೇವರನ್ನು ಪ್ರಾರ್ಥಿಸಲಿ. ಆ ರೀತಿಯಾಗಿ ಹೇಳಿಬಿಟ್ಟು, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ, ಯಾಕೋಬ 5:14, ಅವನು ಡಾಕ್ಟ್ರ್ ಹತ್ರ ಹೋಗಲಿ ಎಂಬುದಾಗಿ ಅಲ್ಲಿ ಬರೆದಿಲ್ಲ. ಯಾಕಂದರೆ ಹೋಗಿರ್ತಾನೆ, ಹೋಗುವಂಥದ್ದು ಒಳ್ಳೆಯದೇ. ಹೋಗದೇ ಬೇಕಾದಂಥ ನಂಬಿಕೆ ಇದ್ದರೂ ಕೂಡ ಅದಕ್ಕೂ ಅನ್ವಯ ಇದು. ಅವನು ಸಭೆ ಹಿರಿಯರನ್ನು ಕಳಿಸಲಿ, ದೇವ್ರ ವಾಕ್ಯ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು. ದೇವರ ವಾಕ್ಯದಲ್ಲಿ ಯಾವುದನ್ನು ಯಾವ ಟೈಮ್ನಲ್ಲಿ ಮಾಡಬೇಕನ್ನುವಂಥದ್ದು ಕೆಲವು ಸಾರಿ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೆ ಪವಿತ್ರಾತ್ಮನೆಂಬ ಸಹಾಯಕನನ್ನು ದೇವರು ಕೊಟ್ಟಿದ್ದಾನೆ. ಆತನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಸರಿ, ಆ ಒಂದು ಸಿದ್ಧಾಂತವನ್ನು ನಾವು ಇಲ್ಲಿ ನೋಡ್ತೇವೆ. ಕುಷ್ಠರೋಗಿಯಾಗಿರುವಂಥ ಒಬ್ಬ ವಿಶ್ವಾಸಿ ಅಥವಾ ದೇವಜನನು ಮತ್ತು ಆರೋಗ್ಯವಾಗಿರುವಂಥ ವ್ಯಕ್ತಿ, ಆ ಕುಷ್ಠರೋಗಿಯಾಗಿರುವಂಥ ವ್ಯಕ್ತಿಯನ್ನು ಮಹಾಯಾಜಕನ ಹತ್ರ ಕರ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ಯಾಜಕನ ಹತ್ರ ಕರ್ಕೊಂಡು ಹೋಗ್ತಕ್ಕದ್ದು. ಅವರು ಅವನಿಗಾಗಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಮತ್ತು ಇಲ್ಲಿ ಇನ್ನಷ್ಟು ವಿವರಣೆಗಳನ್ನು 3ನೇ ವಚನದಲ್ಲಿ ಕೊಡಲಾಗಿದೆ. ಯಾಜಕನು ಅವನ ಚರ್ಮದಲ್ಲಿರುವಂಥ ಮಚ್ಚೆಯನ್ನು ನೋಡುವಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿ ಹೋಗಿದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತಲೂ ತಗ್ಗಾಗಿದ್ದರೆ ಅದು ಕುಷ್ಠರೋಗ. ಈ ಕುಷ್ಠರೋಗದ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಇದು ಅಕ್ಷರಿಕವಾದ ಕುಷ್ಠರೋಗದ ಬಗ್ಗೆ ಮಾತನಾಡಿದೆ. ಅದರ ಹೊಸ ಒಡಂಬಡಿಕೆಯ ಅನ್ವಯ ಏನಂದರೆ, ಕುಷ್ಠರೋಗದ ಬಗ್ಗೆ ಒಂದು ವಿಷಯ
ನಮಗೆ ಗೊತ್ತಿರುವಂಥ ಒಂದು ವಿಷಯ ಅದೇನಂತ ಹೇಳಿದ್ರೆ, ಕುಷ್ಠರೋಗದಲ್ಲಿ ಸ್ಪರ್ಶ ಇಲ್ಲದೆ ಕ್ರಮೇಣ ಹೋಗುವಂಥ ಒಂದು ರೋಗ. ಕುಷ್ಠರೋಗದಲ್ಲಿ 2-3 ಸಂಗತಿಗಳು, 3 ನಾವು ನೆನಪಿಟ್ಕೊಳ್ಳೋಣ. ಒಂದು, ಸ್ಪರ್ಶ ಕ್ರಮೇಣ ಕಳ್ಕೊಳ್ಳುವಂಥ ರೋಗ. 2ನೇದು, ಕುಷ್ಠರೋಗದಲ್ಲಿ ಅಂಗ ಅರೂಪವಾಗುವಂಥ ರೋಗ. ರೂಪದಲ್ಲಿರುವಂಥ ಅಂಗ ಅರೂಪವಾಗಿ ರೂಪ ಬದಲಾಗಿ ಹೋಗುವಂಥ ಒಂದು ರೋಗ. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಈ ರೋಗಕ್ಕೆ ಒಂದು ಸಹಕಾರ ಅಥವಾ ಆಹ್ವಾನ ಇಲ್ಲ, ಅಂದರೆ ಬಹಿಷ್ಕಾರದ ಒಂದು ರೋಗ, ಪ್ರತ್ಯೇಕವಾಗಿರತಕ್ಕಂಥ ಒಂದು ರೋಗ. ಲೆಪರ್ಸ್ ಕಾಲನಿ ಅಂತ ಹೇಳ್ಬಿಟ್ಟು ಕುಷ್ಠರೋಗಿಗಳು ಮಾತ್ರ ಪ್ರತ್ಯೇಕವಾಗಿರುವಂಥ, ಜೊತೆಯಾಗಿ ಇರುವಂಥ ಒಂದು ಸಂಗತಿಯನ್ನು ಇದು ಸೂಚಿಸ್ತದೆ. ಆತ್ಮಿಕವಾಗಿ ಇದನ್ನು ನಾವು ಅನ್ವಯ ಮಾಡಿಕೊಳ್ಳುವುದಾದರೆ ಬಹಳಷ್ಟು ವಿಷಯಗಳು ಕಲೀಲಿಕ್ಕಿದೆ. ಅದೇನಂತ ಹೇಳಿದ್ರೆ, ಪಾಪ ಅನ್ನುವಂಥದ್ದು ಒಂದು ಸಾರಿ ನಮ್ಮ ಜೀವನದಲ್ಲಿ, ಅದು ಚಿಕ್ಕ ಪಾಪ ಇರ್ಬೋದು, ದೊಡ್ಡ ಪಾಪ ಇರ್ಬೋದು, ಸುಳ್ಳು ಹೇಳುವಂಥದ್ದೇ ಇರ್ಬೋದು, ಅಥವಾ ದೊಡ್ಡ ದುರಭ್ಯಾಸವೇ ಏನೇ ಆಗಿರ್ಬೋದು, ಅದು ಕ್ರಮೇಣ ಆ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಳ್ಳುವಂಥ ರೀತಿಯಲ್ಲಿ ನಡೆಸುವಂಥದ್ದಾಗಿದೆ ಪಾಪ. ಪಾಪದಲ್ಲಿ ಒಂದು ವೇಳೆ ನಾವು ಮನಸ್ಸಾಕ್ಷಿಯನ್ನು ಚುಚ್ಚಿ, ಮನಸ್ಸಾಕ್ಷಿಯನ್ನು ನಾವು ಅದಕ್ಕೆ ಸೂಕ್ಷ್ಮತೆಯನ್ನು ಕಳ್ಕೊಳ್ಳೋದಾದರೆ ಅಪಾಯಕಾರಿಯಾದಂಥ ಒಂದು ಹಂತದಲ್ಲಿದ್ದೇವೆ. ಅಪೊಸ್ತಲ ಕೃತ್ಯದಲ್ಲಿ ಪೌಲನು ಹೇಳಿದಂಥ ಒಂದು ಮಾತು ನನಗೆ ಭಾಳ ಇಷ್ಟ. ಅದೇನಂತ ಹೇಳಿದ್ರೆ, ಅದನ್ನು ನಿಮಗಾಗಿ ಓದ್ತೇನೆ, ಕೇಳಿಸ್ಕೊಳ್ರಿ. ಅಪೊಸ್ತಲ ಕೃತ್ಯ 23:1, ಸಹೋದರರೇ, ನಾನು ಈ ದಿನದವರೆಗೂ ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡ್ಕೊಂಡಿದ್ದೇನೆ. ಈ ಕುಷ್ಠರೋಗ ಮನಸ್ಸಾಕ್ಷಿಯನ್ನು, ಕುಷ್ಠರೋಗ ಅಂದರೆ ಆತ್ಮಿಕ ಕುಷ್ಠರೋಗ, ಮನಸ್ಸಾಕ್ಷಿಯನ್ನು ಸೂಕ್ಷ್ಮವಿಲ್ಲದೆ ಮಾಡಿಬಿಡುವಂಥದ್ದು. ಪಾಪ ಸೂಕ್ಷ್ಮತೆ, ಪಾಪದಿಂದ ಸೂಕ್ಷ್ಮತೆಯನ್ನು ಕಳ್ಕೊಳ್ಳೋದಾದರೆ ಅದು ಕುಷ್ಠರೋಗಕ್ಕೆ ನಾವು ಹೋಲಿಕೆ ಮಾಡ್ಬೋದು. ದೇವ್ರ ಮುಂದೆ ಮನಸ್ಸಾಕ್ಷಿ ಸರಿಯಾಗಿ ಇಟ್ಕೊಂಡಿದ್ದೇನೆ ಎಂಬುದಾಗಿ. ಹಾಗಾದರೆ ಮನುಷ್ಯರ ಮುಂದೆ ಅದನ್ನು ಕೂಡ ಹೇಳ್ತಾನೆ ಅಪೊಸ್ತಲ ಕೃತ್ಯ 24:16 ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ತೇನೆ. ಪ್ರಿಯ ವೀಕ್ಷಕರೇ, ಅಭ್ಯಾಸ ಮಾಡಬೇಕು. ಕೆಲವರು ಜಿಮ್ಗೆ ಹೋಗ್ತಾರೆ, ಅಭ್ಯಾಸ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ. ಕೆಲವರು ಟ್ಯೂಷನ್ಗೆ ಹೋಗದೆ ಮಕ್ಕಳು, ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ, ಓದ್ಕೊಳ್ತಾರೆ, ಬೆಳಗ್ಗೆ ಬೇಗನೆ ಹೇಳ್ತಾರೆ, ಅದನ್ನು ರಿಪೀಟ್ ಮಾಡ್ತಾರೆ. ಆ ರೀತಿಯಾಗಿ ಕೂಡ ಒಳ್ಳೆ ಮನಸ್ಸಾಕ್ಷಿ ಅಭ್ಯಾಸ ಮಾಡ್ಕೋಬೇಕು. ಒಳ್ಳೆ ಮನಸ್ಸಾಕ್ಷಿ ಎಂಬ ಜಿಮ್, ವ್ಯಾಯಾಮ, ಒಳ್ಳೆ ಮನಸ್ಸಾಕ್ಷಿ, ದೇವರ ಮುಂದೆ ಒಳ್ಳೆ ಮನಸ್ಸಾಕ್ಷಿ, ಮನುಷ್ಯರ ಮುಂದೆ ಒಳ್ಳೆ ಮನಸ್ಸಾಕ್ಷಿ. ಆ ರೀತಿಯಾಗಿ ನಾವು ಜೀವಿಸುವುದಾದರೆ ಭೂಲೋಕದಲ್ಲಿ ಕುಷ್ಠರೋಗ ಅಂದರೆ ಆತ್ಮಿಕ ಕುಷ್ಠರೋಗ ರಹಿತ ಜೀವನ ನಾವು ಮಾಡುವುದಕ್ಕೆ ಸಾಧ್ಯ. ಮತ್ತು ಈ ಕುಷ್ಠರೋಗದಲ್ಲಿ ವಿಚಿತ್ರ ಕೆಲವು ಮಾತುಗಳಿದೆ. ಸ್ವಲ್ಪವಾಗಿ ಕುಷ್ಠರೋಗ ಬಂದರೆ ಅವನು ಅಶುದ್ಧನು, ಮತ್ತು ಒಬ್ಬನ ಚರ್ಮದಲ್ಲಿ ತೊನ್ನು ಹತ್ತಿ, ಕೆಲವು ಸಾರಿ ತೊನ್ನು ಎಂಬುದಾಗಿ ಕೂಡ ಕರೆಯಲಾಗಿದೆ. ಆ ರೀತಿಯಾಗಿ ಬಂದಂಥವರನ್ನು ಕೂಡ ಅವನನ್ನು ಮಹಾಯಾಜಕನ ಬಗ್ಗೆ ಕರ್ಕೊಂಡು ಬರಬೇಕು. ಆತನು ಶುದ್ಧನು ಇಲ್ಲವೇ ಎಂಬುದಾಗಿ ಘೋಷಿಸುವವನಾಗಿದ್ದಾನೆ. ಯಾಜಕಾಂಡ 13ನೇ ಅಧ್ಯಾಯದ 1-28 ವಚನಗಳವರೆಗಿರುವಂಥ ಒಂದು ಭಾಗವನ್ನು ನಾವು ನೋಡಿಕೊಂಡಿದ್ವಿ. ಇದನ್ನೇ ನಾವು ಮುಂದುವರಿಸಬೇಕು. 2ನೇ ಭಾಗವಾಗಿ ದೇವರು ಇದುವರೆಗೆ ನಮ್ಮನ್ನು ಈ ಯಾಜಕಾಂಡ 13 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 13. And the Lord spake unto Moses and Aaron, saying, When a man shall have in the skin of his flesh a rising, a scab, or a bright spot, and it be in the skin of his flesh like the plague of leprosy, then he shall be brought unto Aaron the priest, or unto one of his sons the priests. And the priest shall look on the plague in the skin of the flesh. And when the hair in the plague is turned white, and the plague in sight be deeper than the skin of his flesh, it is a plague of leprosy, and the priest shall look on him, and pronounce him unclean. If the bright spot be white in the skin of his flesh, and in sight be not deeper than the skin, and the hair thereof be not turned white, then the priest shall shut up him that hath the plague 7 days. And the priest shall look on him the 7th day, and behold, if the plague in his sight be at a stay, and the plague spread not in the skin, then the priest shall shut him up 7 days more. And the priest shall look on him again the 7th day, and behold, if the plague be somewhat dark, and the plague spread not in the skin, the priest shall pronounce him clean. It is but a scab, and he shall wash his clothes and be clean. But if the scab spread much abroad in the skin, after that he hath been seen of the priest for his cleansing, he shall be seen of the priest again. And if the priest see that, behold, the scab spreadeth in the skin, then the priest shall pronounce him unclean. It is a leprosy. When the plague of leprosy is in a man, then he shall be brought unto the priest. And the priest shall see him, and behold, if the rising be white in the skin, and it have turned the hair white, and there be quick raw flesh in the rising, it is an old leprosy in the skin of his flesh, and the priest shall pronounce him unclean, and shall not shut him up, for he is unclean. And if a leprosy break out abroad in the skin, and the leprosy cover all the skin of him that hath the plague from his head even to his foot, wheresoever the priest looketh, then the priest shall consider, and behold, if the leprosy have covered all his flesh, he shall pronounce him clean that hath the plague. It is all turned white, he is clean. But when raw flesh appeareth in him, he shall be unclean. And the priest shall see the raw flesh, and pronounce him to be unclean, for the raw flesh is unclean, it is a leprosy. Or if the raw flesh turn again, and be changed unto white, he shall come unto the priest, and the priest shall see him, and behold, if the plague be turned into white, then the priest shall pronounce him clean that hath the plague. He is clean. The flesh also, in which, even in the skin thereof, was a boil, and is healed, and in the place of the boil there be a white rising, or a bright spot, white and somewhat reddish, and it be shewed to the priest. And if when the priest seeth, behold, it be in sight lower than the skin, and the hair thereof be turned white, the priest shall pronounce him unclean. It is a plague of leprosy broken out of the boil. But if the priest look on it, and behold, there be no white hairs therein, and if it be not lower than the skin, but be somewhat dark, then the priest shall shut him up 7 days. And if it spread much abroad in the skin, then the priest shall pronounce him unclean. It is a plague. But if the bright spot stay in his place, and spread not, it is a burning boil, and the priest shall pronounce him clean. Or if there be any flesh in the skin whereof there is a hot burning, and the quick flesh that burneth have a white bright spot, somewhat reddish or white, then the priest shall look upon it, and behold, if the hair in the bright spot be turned white, and it be in sight deeper than the skin, it is a leprosy broken out of the burning. Wherefore the priest shall pronounce him unclean. It is the plague of leprosy. But if the priest look on it, and behold, there be no white hair in the bright spot, and it be no lower than the other skin, but be somewhat dark, then the priest shall shut him up 7 days. And the priest shall look upon him the 7th day. And if it be spread much abroad in the skin, then the priest shall pronounce him unclean. It is the plague of leprosy. And if the bright spot stay in his place, and spread not in the skin, but it be somewhat dark, it is a rising of the burning, and the priest shall pronounce him clean, for it is an inflammation of the burning.